ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಮಂಡೇ ವಿಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿದ್ದೆ. ಸೊ ನಮ್ಮನೆಯವರು ಸಂಡೇ ಊರಿಗೆ ಹೋಗಿದ್ರು, ಹಾಗಾಗಿ ಇವಾಗ ಅಂತ ಬಂದಿದ್ದರು. ಸೊ ನಾನು ತಿಂಡಿ ಎಲ್ಲ ಮಾಡಿಟ್ಟು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಸೊ ಅವ್ರ ಅಕ್ಕನ ಮಗ ಕೂಡ ಬಂದಿದ್ದಾರೆ. ಅವರು ಇಲ್ಲೇ ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಹಾಗಾಗಿ ಅವರು ಇವಾಗ ತಾನೇ ಬಂದಿದ್ದರು. ನಾನು ವಡೆ ಮಾಡಿದ್ದೆ ಸಂಡೇ, ಫ್ರೆಂಡೆಲ್ಲ ಬಂದಿದ್ರು ಅಂತ ಹೇಳಿ. ಸೊ ಅದು ಸ್ವಲ್ಪ ಇತ್ತು, ಅವ್ರಿಗೆ ಕೊಟ್ಟಿದ್ದೆ, ತಿನ್ಕೊತಾ ಇದ್ರು. ಇನ್ನು ಇವಾಗ ಬಂದಿದ್ರಲ್ವ, ಚಳಿ ಸ್ವಲ್ಪ ತುಂಬ ಚಳಿ ಇತ್ತು ಅಂತ ಹೇಳಿ ಸೊ ಎಲ್ಲ ಇವಾಗ ಸ್ನಾನ ಮಾಡ್ಕೊತಾ ಇದ್ರು. ನಮ್ಮ ಹಸ್ಬೆಂಡ್ ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ. ಇನ್ನು ಇವನ ಹೆಸರು ಅಭಿ ಅಂತ. ಸೊ ಹಾಗೆ ಟಿ ವಿ ನೋಡ್ಕೊಂಡು ಪಾಪ ನೋಡ್ಕೊಂಡು ಕೂತಿದ್ದೆ. ನಾನಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೆ, ಅವರಿಗೆ ತಿನ್ಕೊತಾರೆ ಅಂತ ತಿಂಡಿಗೆ. ಇನ್ನು ಮಕ್ಕಳು ಟಿಫನೆಲ್ಲ ರೆಡಿ ಮಾಡಿ ಅವರು ಸ್ಕೂಲಿಗೆ ಹೋಗಿದ್ರು. ಇನ್ನು ನಮ್ಮ ಹಸ್ಬೆಂಡ್ ಅವರು ತಿಂತಾಯಿದ್ರು. ನಾನಿವಾಗ ರೊಟ್ಟಿ ಮುಗಿಸ್ಕೊಂಡು ಬಂದೆ, ಮತ್ತು ನಾನು ಟಿಫನ್ ಮುಗಿಸ್ಕೊಂಡಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಡೇದು ವೀಡಿಯೋ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಊರಿಂದನೇ ಹಸಿ ತೊಗರಿಕಾಳು ತಂದಿರು, ಅದೆಲ್ಲ ರೆಡಿ ಮಾಡಿಕೊಂಡು ಇವಾಗ ತರಕಾರಿ ಸ್ವಲ್ಪ ಇತ್ತು, ಕಟ್ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಹುಳಿ ಸಾರು ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದು ಕಾಯಲಿಕ್ಕೆ ಇಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಆಯಿಲ್ ಹಾಕ್ಕೊಂಡೆ 2 ಸ್ಪೂನಷ್ಟು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಸಾಸಿವೆ ಕಾಳು, ಹಾಗೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಎಲ್ಲ. ಇದಾದಮೇಲೆ ತರಕಾರಿ ನೋಡಿ ಪಕ್ಕದಲ್ಲಿ ಕಟ್ ಮಾಡಿ ನೀರಲ್ಲೆಲ್ಲ ತೊಳೆದಿಟ್ಕೊಂಡಿದ್ದೀನಿ. 1 ಟೊಮೊಟೊ ತಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹುರುಳಿಕಾಯಿ, 2 ಆಲೂಗೆಡ್ಡೆ ತಗೊಂಡಿದ್ದೀನಿ. ಇದರ ಜೊತೆಗೆ ಹಸಿ ತೊಗರಿಕಾಳು 1 ಬೌಲು. ಇಷ್ಟು ಎಲ್ಲ ಸೇರಿಸ್ಕೊತಾ ಹೋಗ್ತಾಯಿದ್ದೀನಿ. ಸೊ ಇದು ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತೇಳಿ ಮಾಡ್ತಾ ಇರೋದು. ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಸೊ ಇದಾದಮೇಲೆ ಕಾಳು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಇದರೊಳಗಡೆ ಸೇರಿಸ್ತಾ ಹೋಗ್ತೀನಿ. ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಈ ರೀತಿ ಕಾಳು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ನಾನು ಅದು ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿರಬೇಕಲ್ವ, ಆ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ. ನೋಡಿ, 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ರೆಡಿಯಾಗಿದೆ. ಇದಾದಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತೀನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರನ್ನೂ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಅದಾದಮೇಲೆ ಅರ್ಧ ಚೆಂಬಷ್ಟು ನೀರು ಹಾಕ್ಕೊತೀನಿ ಚೆನ್ನಾಗಿ. ನೋಡಿ, ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ. ಸೊ ಅರ್ಧ ಚೆಂಬು ನೀರು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಹೊತ್ತು ಕುದಿಯಲಿಕ್ಕೆ ಬಿಡ್ತೀನಿ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ನಾನು ಕಾಯಿ ತುರಿದಿರೋದನ್ನ ಹಾಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಗ್ರೈಂಡ್ ಮಾಡಿಲ್ಲ, ನಂಗೆ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡ್ತೀನಿ. ಮಿಕ್ಸಿಲೂ ಗ್ರೈಂಡ್ ಮಾಡಿ ಹಾಕ್ಕೊತೀನಿ, ಬಟ್ ಒಂದೊಂದು ಸಾರಿ ನಂಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊತಾ ಇರ್ತೀನಿ. ಇದು 4 ವಿಸಲ್ ಹಾಕಿದರೆ ಸಾಕಾಗುತ್ತೆ. ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್.